ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿಮಾನದಲ್ಲಿ ಪೈಲಟ್ಗಳ ಕೊರತೆ ಅಂತ ಹೇಳಿದ್ರೆ ಅದು ಇಂಡಿಗೋ ತಲೆನೋವು, ಜನರ ತಲೆನೋವು ಅಲ್ಲ. ಅದು ಇವ್ರು ಹೆಂಗೆ ಜನರಿಗೆ ಪ್ರಾಬ್ಲಮ್ ಮಾಡ್ತಾರೆ ಅನ್ನೋದು ಅರ್ಥ ಆಗ್ತಿಲ್ಲ ನಮಗೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ 73 ವಿಮಾನಗಳ ಹಾರಾಟ ರದ್ದಾಗಿದೆ. ಮಲೇಷ್ಯಾಗೆ ಹೋಗೋಕೆ ಬಂದವರು ಬೆಂಗಳೂರಿನಲ್ಲಿ ಲಾಕ್ ಆಗಿದ್ದಾರೆ. ನೋಡಿ, ರಾಜಸ್ಥಾನ ಮೂಲದ 100 ಮಂದಿ ಪ್ರಯಾಣಿಕರು ಕೂಡ ಇದೇ ಪ್ರಾಬ್ಲಮ್ ಅನ್ನು ಫೇಸ್ ಮಾಡ್ತಿದ್ದಾರೆ. ಮಲೇಷ್ಯಾಕ್ಕೆ ಪ್ರವಾಸಕ್ಕೆ ಅಂತ ಫ್ಲೈಟ್ ಬುಕ್ ಮಾಡ್ಕೊಂಡಿದ್ರು 100 ಜನ. ಎಂಜಾಯಬಲ್ ಮೆಮೊರಬಲ್ ಮೂಮೆಂಟ್ ಆಗಬೇಕಾಗಿತ್ತು ಅವರಿಗೆ. ನೋಡಿದರೆ ಇಷ್ಟೊಂದು ಪ್ರಾಬ್ಲಮ್ಮು. ಕೊನೆ ಕ್ಷಣದಲ್ಲಿ ಮಲೇಷ್ಯಾ ಇಂಡಿಗೋ ವಿಮಾನ ರದ್ದಾಗಿದೆ ಅನ್ನೋ ಮಾಹಿತಿ ಅವ್ರಿಗೆ ಇಲ್ಲಿಗೆ ಬಂದ್ಮೇಲೆ ಸಿಗ್ತಾ ಇದೆ. ಹೆಂಗಾಗಿರ್ಬೇಡ, ಟೈಮ್ ವೇಸ್ಟು, ಮನಿ ವೇಸ್ಟು, ಮತ್ತು ಮುಂದಿನ ಸ್ಕೆಡ್ಯೂಲ್ಗಳು ವೇಸ್ಟು. ಯಾರಿಗೋ ಏನೋ ಸಂಭ್ರಮ ಇರುತ್ತೆ, ಎಲ್ಲವೂ ಹಾಳಾಗ್ತಾ ಇದೆ. ಇಂಡಿಗೋ ವಿಮಾನಯಾನ ಸಂಸ್ಥೆಗಳ ವಿಮಾನಗಳ ಹಾರಾಟದಲ್ಲಿ ಬಹಳಷ್ಟು ವ್ಯತ್ಯಯ ಆಗಿದೆ. ಇಡೀ ದೇಶದಲ್ಲಿ ಬಹುತೇಕ ವಿಮಾನಗಳ ಹಾರಾಟ ರದ್ದಾಗಿದೆ. ಇವತ್ತು ಎಲ್ಲ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಇವತ್ತು ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಕೂಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತಾವು ನೋಡ್ತಾ ಇರುವಂತಹ ಈ ದೃಶ್ಯ ಏನಿದೆ, ಈಗಾಗಲೇ ಕೂಡ ರಾಜಸ್ಥಾನದ ಬಂದಂತಹ 100 ಜನರ ತಂಡ ಏನಿದೆ, ಪ್ರವಾಸಿಗರ ತಂಡ, ಅವರು ಬೆಂಗಳೂರಿಗೆ ಬಂದು ಬೆಂಗಳೂರಿನಿಂದ ಲಂಕಾಗೆ ತೆರಳಬೇಕಾಗಿತ್ತು, ಕೋಲಾಲಂಪುರ್. ಈಗ ಹಾಗಾಗಿ ಇಂಡಿಗೋ ವಿಮಾನ ಏನಿದೆ ಅದು ಕೊನೆ ಕ್ಷಣದಲ್ಲಿ ರದ್ದಾಗಿದೆ. ಹಾಗಾಗಿ 100 ಮಂದಿ ಪ್ರಯಾಣಿಕರು ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಪರದಾಡುವಂತಹ ಪರಿಸ್ಥಿತಿ ನಡೆದಿದೆ. क्या प्रॉब्लम हो गई भाई? इंडिगो की सारी फ्लाइट लेट हो गई. दिल्ली से जो रात को 9 बजे की फ्लाइट थी वो 11 बजे करी, 11 से 1 बजे करी, 1 से 3 बजे करी, 3 बजे से मॉर्निंग में 5 बजे करी, और 5 बजे हमने वहाँ पे इनसे काफ़ी रिक्वेस्ट करी तब 7 बजे करी. उसके बाद में हमको लाया हमारी फ्लाइट छूट चुकी लंका भी, मलेशिया की. किधर जा रहे थे आप? लंका भी मलेशिया को तो हमारी फ्लाइट छूट चुकी है, और यहाँ पे बस कोई इनकी व्यवस्था नहीं है. हमको ये होटल भेज रहे हैं. ಪ್ರಯಾಣಿಕರು ಪ್ರವಾಸಿಗರ ಮಾತು ಅಂತಂದ್ರೆ, ದೆಹಲಿಯಿಂದ ಇಲ್ಲಿಗೆ ಬೆಂಗಳೂರಿಗೆ ಬಂದಂತಹ ಪ್ರಯಾಣಿಕರು ಕಳೆದ ರಾತ್ರಿ ಗಂಟೆಗಟ್ಟಲೆ ಕಾದು ಇವತ್ತು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಆದ್ರೆ ಬೆಂಗಳೂರಿಗೆ ವಾಪಸ್ ಆಗಿ ಇಲ್ಲಿಂದ ಮಲೇಷಿಯಾಗೆ ತೆರಳಬೇಕು ಅನ್ನೋ ಪರಿಸ್ಥಿತಿ ಇದ್ರು ಕೂಡ ಇಲ್ಲಿ ರೈಟ್ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮುದ್ದು ಕೃಷ್ಣ. ಈಗ ಇಂಡಿಗೋ ಪ್ರಾಬ್ಲಮ್ಸ್, ಇಂಟರ್ನಲ್ ಪ್ರಾಬ್ಲಮ್ಸ್, ಪೈಲಟ್ಗಳ ಕೊರತೆ, ಸಾಫ್ಟ್ವೇರ್ ಹಾರ್ಡ್ವೇರ್ ಅಪ್ಡೇಟು, ಅದೆಲ್ಲ ಅವ್ರ ತಲೆನೋವನ್ನ ಪ್ರಯಾಣಿಕರ ಹೆಗಲಿಗೆ ಹಾಕೋದು ಎಷ್ಟು ಸರಿ ಅಂತ ಈಗ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರಾ? ಅಟ್ಲೀಸ್ಟ್ ಹೆಜ್ಜೆ ಇಟ್ಟಿದ್ದಾರಾ, ಅಥವಾ ಈಗಲೂ ಕೂಡ ನೋ ರೆಸ್ಪಾನ್ಸ್ ಅನ್ನೋ ರೀತಿ ಸಿಚುವೇಶನ್? ಖಂಡಿತ ಮಮತಾ, ಇಂಡಿಗೋ ವಿಮಾನಯಾನ ಸಂಸ್ಥೆಗಳ ವಿಮಾನಗಳ ಹಾರಾಟಗಳಲ್ಲಿ ಈಗಲೂ ಕೂಡ ವ್ಯತ್ಯಯ ಮುಂದುವರಿತಾ ಇದೆ. ಇದರಿಂದ ಸಾವಿರಾರು ಪ್ರಯಾಣಿಕರು ಪರದಾಡುವಂತಹ ದೃಶ್ಯಗಳು ಪದೇ ಪದೇ ಮುಂದುವರಿತಾ ಇದೆ. ಆಕ್ರೋಶದ ನುಡಿಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಕೂಡ ಇಂಡಿಗೋ ವಿಮಾನಯಾನ ಸಂಸ್ಥೆ ಇದಕ್ಕೆಲ್ಲ ಏನು ಕಾರಣ ಅಂತಕ್ಕಂಥದ್ದು ಪ್ರಯಾಣಿಕರಿಗೆ ಯಾವುದೇ ರೀತಿಯ ಸ್ಪಷ್ಟವಾದ ಕಾರಣವನ್ನು ಹೇಳ್ತಾ ಇಲ್ಲ. ಆದರೆ ಪ್ರಯಾಣಿಕರಿಗೆ ಒಂದು ವೇಳೆ ರೀಫಂಡ್ ಕ್ಯಾನ್ಸಲ್ ಆದಂಥ ಪಕ್ಷದಲ್ಲಿ ರೀಫಂಡ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಹೊರಭಾಗದ ಡಿಪಾರ್ಚರ್ ಗೇಟ್ ಏನಿದೆ ಅಲ್ಲಿ ಟಿಕೆಟ್ ಕಾಯ್ದಿರಿಸುವಿಕೆ ಇಂಡಿಗೋ ವಿಮಾನಯಾನ ಸಂಸ್ಥೆಯ ಒಂದು ಚೆಕ್ ಇನ್ ಕೌಂಟರ್ ಇದೆ. ಆ ಕೌಂಟರ್ ಬಳಿ ಈಗಾಗಲೇ ಕೂಡ ಸರದಿ ಸಾಲಿನಲ್ಲಿ 100 ಮಂದಿ ಕಾಯ್ತಾ ಇದ್ದಾರೆ. ಅಂದರೆ ತಮ್ಮ ಪ್ರಯಾಣವನ್ನು ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಕಾಸನ್ನು ವಾಪಸ್ ಮರಳಿ ಪಡೆಯೋದಕ್ಕೆ ಈಗಾಗಲೇ ಕೂಡ ಸರದಿ ಸಾಲಿನಲ್ಲಿ ನಿಂತಿರುವಂಥ ಭಾಳಷ್ಟು ಪ್ರಸಂಗಗಳು ಇಲ್ಲಿ ಕಣ್ಣಿಗೆ ಕಾಣ್ತಾ ಇದೆ. ಅದರಲ್ಲೂ ಕೂಡ ಜೈಪುರದಿಂದ ರಾಜಸ್ಥಾನದಿಂದ ಅವರು ದೆಹಲಿಗೆ ಹೋಗ್ತಾರೆ. ರಾತ್ರಿ 9 ಗಂಟೆಗೆ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಬೇಕಾಯಿತು. ಇವತ್ತು ಬೆಳಗ್ಗೆ ಬೆಂಗಳೂರಿನಿಂದ ಮತ್ತೆ ಪುನಃ ಮಲೇಷಿಯಾಗೆ ಪ್ರವಾಸವನ್ನು ಹೋಗಬೇಕಂತೇಳಿ ಒಂದೇ ಗ್ರೂಪ್ನ 100 ಮಂದಿ ಸದಸ್ಯರು ಬಂದಿರ್ತಾರೆ. ಆದರೆ ಅವರ ವಿಮಾನ ಬೆಳಗ್ಗೆ ಇಂದು ರದ್ದಾಗಿರುವಂಥದ್ದು. ಹಾಗಾಗಿ ಅವರು ಈಗ ಮಲೇಷಿಯಾಗೆ ಹೋಗಬೇಕು ಅನ್ನೋಂಥ ಕನಸನ್ನು ಕಟ್ಕೊಂಡು ಟೂರನ್ನು ಪ್ಲಾನ್ ಮಾಡಿಕೊಂಡು ಅಲ್ಲಿ ಹೋಟೆಲನ್ನು ಬುಕಿಂಗ್ ಮಾಡ್ಕೊಂಡು ಎಲ್ಲ ಪ್ಲಾನ್ ಮಾಡ್ಕೊಂಡು ಬಂದಂಥವ್ರು ಈಗ ಬೆಂಗಳೂರಲ್ಲಿ ಲಾಕ್ ಆಗುವಂತಹ ಪರಿಸ್ಥಿತಿ ಇರುವಂಥದ್ದು. ಈ ರೀತಿಯ ಸಮಸ್ಯೆಗಳು ಮುಂದುವರಿತಾ ಇರುವಂಥದ್ದು. ಮಮತಾ, ಧನ್ಯವಾದ ಮುದ್ದು ಕೃಷ್ಣ ತಮ್ಮ ಮಾಹಿತಿಗಾಗಿ.